ಕಳೆದ ಒಂದು ತಿಂಗಳ ಹಿಂದೆ 2 ತಿಂಗಳ ಹಿಂದೆ 3 ತಿಂಗಳ ಹಿಂದೆ ನೋಟಿಸ್ ಕೊಟ್ಟಂಥ ಕಾಲದಲ್ಲಿ ನಾನು ಮಾತನ್ನು ಹೇಳಿದ್ದೆ. ಪಕ್ಷ ಏನೇ ನಿರ್ಣಯ ತೆಗೆದುಕೊಂಡು ಸ್ವಾಗತಿಸ್ತೀನಿ, ಅದೇ ಮಾತನ್ನು ಹೇಳ್ತೀನಿ. ಆದರೆ ಯಾಕಾಗಿ ಮಾಡ್ತೀವಿ, ಯಾರಿಗೆಲ್ಲ ಮಾಡ್ತೀವಿ, ಯಾವ ಉದ್ದೇಶಕ್ಕೆ ಮಾಡ್ತೀವಿ, ಇದು ಮಾತ್ರ ನನಗೊಂದು ಪ್ರಶ್ನೆ ಆಗೋದಿಲ್ಲ. ಅದು ಅವ್ರಿಗೆ ಪ್ರಶ್ನೆ ಆಗಿದೆ, ನನಗೊಂದು ಪ್ರಶ್ನೆ ಆಗೋದಿಲ್ಲ. ಅದಕ್ಕೆ ಸೂಕ್ತ ಸಂದರ್ಭದಲ್ಲಿ ಮಾತ್ರ. ಈ ಹಿಂದೆ ನೋಟಿಸ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಉತ್ತರವನ್ನು ಕೊಟ್ಟಿದ್ದೆ, ಆದರೂ ಸಹ ಈಗ ಉಚ್ಚಾಟನೆ ಇರ್ತಕ್ಕಂಥ ಅವರಿಗೆ ಸರಿ ಆಗ್ತಕ್ಕಂಥ ಉತ್ತರ ಕೊಡೋದಕ್ಕೆ ನನ್ನ ಕಡೆ ಆಗ ನನಗೆ ಸರಿ ಆಗ್ತ ಉತ್ತರ ಅದು ಅನಿಸಿದ್ರೆ ಏನು ಅನಿಸಿದೆ, ಏನು ಸ್ಥಿತಿ ಇದೆ ಅಂತ ನಾವು ಉತ್ತರಿಸಿದ್ದೆ. ಹಿಂದೆ ಏನೂ ಆಗಿದೆ ಅಂತ ನಾನು ಎಂದೂ ಹೇಳ್ಕೊಳ್ಳಿಲ್ಲ, ಇವತ್ತು ಹೇಳೋದಿಲ್ಲ. ಈ ಹಿಂದೆ ನೀವು ಬಿಜೆಪಿಯಿಂದನೇ ನಿಂತು ಆಯ್ಕೆ ಆಗಿದ್ರಿ, ಆದರೆ ಈ ಒಂದು ಉಚ್ಚಾಟನೆ ಸಂದರ್ಭ ಯಾಕಾಗಿ ಸೃಷ್ಟಿಯಾಯಿತು? ಅವರೇ ಉತ್ತರಿಸಬೇಕು, ನಾನಲ್ಲ. BJPನೇ ಉತ್ತರಿಸಬೇಕು. ಚುನಾವಣೆ ನಂತರದ ಸಂದರ್ಭದಲ್ಲಿ ನಡೆದಂಥ ಘಟನೆ, ನಾವು ಲಿಖಿತವಾಗಿ ಕೊಟ್ಟಿರ್ತಕ್ಕಂಥ ಉತ್ತರ, ಅದಕ್ಕೆ ಅವ್ರು ತೆಗೆದುಕೊಂಡಂಥ ನಿರ್ಣಯ, ಅದಕ್ಕೆ ಉತ್ತರ ಬಹುತೇಕ ಇವತ್ತು ನಮ್ಮ ಮೇಲೆ ಕ್ರಮ ತೆಗೆದುಕೊಂಡಂಥ ಉಚ್ಚಾಟನೆ ತಂದುಕೊಂಡಿದೆ. ಸರ್, ಕ್ಷೇತ್ರದ ಕಾರ್ಯಕರ್ತರಿಗೆ ಒಂದು ಗೊಂದಲ ಇತ್ತು, ನೀವು ಕಾಂಗ್ರೆಸ್ ಬಿಜೆಪಿ ಇವತ್ತು ಕ್ಲಿಯರ್ ಆಗಿದೆ ಅಂದರೆ ನಮ್ಮ ಕಾರ್ಯಕರ್ತೆ ಏನೂ ಗೊಂದಲ ಇಲ್ಲ. ನಮ್ಮ ಕಾರ್ಯಕರ್ತೆ ಸ್ಪಷ್ಟತೆ ಇದೆ. ನಮ್ಮ ಸಾಹೇಬರು ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ. ನಮ್ಮ ಸಾಹೇಬರು ನಮ್ಮನ್ನು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹಿಂದೇಟು ಹಾಕೋದಿಲ್ಲ. ನಮ್ಮ ಸಾಹೇಬರು ಯಾವಾಗೂ ನಮ್ಮ ಜೊತೆಗೆ ಇರ್ತಾರೆ. ಈ ನಂಬಿಕೆ ಯಾವಾಗೂ ಇತ್ತು, ಇವತ್ತು ಇದೆ, ಮುಂದುವರೆದು. ಸರ್, ತಮ್ಮ ಮುಂದಿನ 1 ಗಂಟೆಗೆ ರಿಸಲ್ಟ್ ತೊಗೊಂಡು 3 ಗಂಟೆಗೆ ಅಡ್ಮಿಷನ್ ಮಾಡೋದಕ್ಕಾಗೋದಿಲ್ಲ. ಯಾವುದಕ್ಕೂ ಸಮಯ ಬೇಕಾಗುತ್ತೆ. ಒಂದು ರಾಜಕಾರಣದ ನಿರ್ಣಯ ಅಂದರೆ ಒಂದು ದಿವಸ ನಿರ್ಣಯ ಅಲ್ಲ. ಆ ನಿರ್ಣಯವನ್ನು ನಮ್ಮ ಬೆಂಬಲಿಗರು, ನಮ್ಮ ಫಾಲೋವರ್ಸು, ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನೀವು ಹಿಂದೆ ಏನು ಹೇಳಿದ್ರಿ, ಈ ಕ್ಷೇತ್ರದ ಅಭಿವೃದ್ಧಿಗೆ MLA ಆಗೋದು. ಮತ್ತೆ ಯಾಕಂತ MLA ಅಲ್ಲ, ಈ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ನಾವು ಆಡಳಿತ ಪಕ್ಷ ಶಾಸಕ ಆಗಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಸತ್ಯ ಸಂಗತಿ ನನಗೆ ಗೊತ್ತಿಲ್ಲ. ನಾನೇನು ರಾಜಕಾರಣದಲ್ಲಿ ಹೊಸಬಲ್ಲ. ಪರ್ಮನೆಂಟ್ ಆಡಳಿತ ಪಾರ್ಟಿ MLA ಆಗೋದಕ್ಕಾಗೋದಿಲ್ಲ. ಸತ್ಯ ಸಂಗತಿ ನನಗೆ ಗೊತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.